ತದಂತ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ ಉದ್ಧತೇತಿ ಮೃಧಾ ಲಿಪ್ಯ ದ್ವಿಷಡಷ್ಟ ಷಡಕ್ಷರೈಃ ತಿರ್ನಿವಿದ್ಯಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಮೃಧಾ ಲಿಪ್ಯ ನಿವಿದ್ಯಸ್ತೆ ತ್ರಿರ್ಜಪೇತ್ ಅಧವರ್ಷಣಂ ಸೃಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವಾ ನಾರಾಯಣಂ ಪರಂ ಯತಶ್ವಾಸೋ ನಿವಿದ್ಯಾಪ್ಸೋ ಪ್ರಣವೇನುತ್ತಿತಸ್ತತಃ ಸಿಂಚೇತ್ ಪುರುಷಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್ ವಸಿತ್ವ ವಾಸ ಆಚಮ್ಯ ಪ್ರೋಕ್ಷ್ಯಾಚಮ್ಯ ಚ ಮಂತ್ರತಃ ಗಾಯತ್ರ್ಯಾ ಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ ಮಂತ್ರದ ಪರಿವೃತ್ಯಾತ ಸಮಾಚಮ್ಯ ಸುರಾದಿಕಾನ್ ತರ್ಪಯಿತ್ವಾ ನಿವೇಢ್ಯಾತ ವಾಸೋ ವಿಸ್ತೃತ್ಯ ಚಾಂಜಸ. ಇದು ಆರಂಭದ ಪ್ರಥಮ ಪುಟದಲ್ಲಿಯೇ ಇಡೀ ಸ್ಮೃತಿಯ ಒಂದು ಪಾಠ ಕೊಟ್ಟಿದ್ದಾರೆ. ಮೊದಲನೇ ಪೇಜ್ನಲ್ಲಿ ನಾವೀಗ ಒಂದಷ್ಟು ಮುಂದೆ ಬಂದಿದ್ದೇವೆ. 37ನೇ ಪೇಜು. ಮೂವತ್ತೈದು 36ರಲ್ಲಿ ಯಾವ ಯಾವ ಮುದ್ರೆಗಳನ್ನು ಎಲ್ಲೆಲ್ಲಿ ಧಾರಣೆ ಮಾಡಬೇಕು ಅಂತೆಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. 37ನೇ ಪೇಜಿನಲ್ಲಿ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಸುದರ್ಶನ ಮುದ್ರೆಯನ್ನು ಧಾರಣೆ ಮಾಡುವಾಗ ಪ್ರಾರ್ಥನೆ ಹೇಗಿರಬೇಕು? ಸುದರ್ಶನ ನೀನು ಮಹಾಜ್ವಾಲ, ವಿಶೇಷವಾದ ಜ್ವಾಲೆಗಳಿಂದ, ಅದು ಅಸಾಧಾರಣವಾದಂತಹ ಜ್ವಾಲೆಗಳಿಂದ ಕೂಡಿರುವವನು. ಕೋಟಿ ಸೂರ್ಯ ಸಮಪ್ರಭ, ಒಬ್ಬ ಸೂರ್ಯನ ಪ್ರಭೆಯೇ ನಮಗೆ ಅಸಾಮಾನ್ಯವಾಗಿರುವ, ಸಹಿಸಲಿಕ್ಕೆ ಅಸಾಧಾರಣವಾಗಿರುವಾಗ ನಿನ್ನ ಪ್ರಭಾವ ಹೇಗಿದೆ ಅಂದರೆ ಕೋಟಿ ಸೂರ್ಯನಿಗೆ ಸಮನಾದ ಪ್ರಭೆಯುಳ್ಳವನು ನೀನು. ಅಜ್ಞಾನಾಂಧಸ್ಯ ಮೇ ನಿತ್ಯಂ, ನಾನು ಅಂಧನಾಗಿದ್ದೇನೆ. ಅಂಧ ಅಂದರೆ ಕಣ್ಣು ಕಾರಡೆ ಕುರುಡ ಅಲ್ಲ, ಅಜ್ಞಾನಾಂಧಸ್ಯ, ಅಜ್ಞಾನದಿಂದ ಕುರುಡಾಗಿರುವಂಥದ್ದು. ಯದ್ಯಪಿ ನಮಗೆ ಸಮ್ಯಕ್ ಒಳ್ಳೆಯ ಜ್ಞಾನ ಬಂದರೆ ನಾವು ಮಾರ್ಗವನ್ನು ಅನುಸರಿಸಿ ಹೋಗಬಹುದು, ಆದರೆ ಅಜ್ಞಾನವೆಂಬುವ ಕತ್ತಲೆ ಆವರಿಸಿಕೊಂಡಿದೆ. ಹಾಗಾಗಿ ಮೇ ವಿಷ್ಣುವರ್ ಮಾರ್ಗ ಪ್ರದರ್ಶಯ, ಯಾವ ಮಾರ್ಗದಲ್ಲಿ ಸಾಗಿದರೆ ನಾವು ವಿಷ್ಣುವನ್ನು ಹೊಂದಬಹುದು ಅಂತಹ ಮಾರ್ಗವನ್ನು ಚೆನ್ನಾಗಿ ತೋರಿಸುವೆಂಬ ಪ್ರಾರ್ಥನೆ ಈ ಒಂದು ಮಂತ್ರದಲ್ಲಿ. ಸುದರ್ಶನ ಅಂದರೆ ಒಂದರ್ಥ ಒಳ್ಳೆಯ ಶಾಸ್ತ್ರ ಅಂತ. ದರ್ಶನ ಅಂದರೆ ನೋಡುವಿಕೆ ಹೌದು. ಸುದರ್ಶನ ಅಂದರೆ ಒಳ್ಳೆಯ ನೋಟ, ಇದನ್ನು ಅನುಗ್ರಹಿಸು. ಸುದರ್ಶನ ಒಳ್ಳೆಯ ಶಾಸ್ತ್ರ ಅಂತ ಅರ್ಥವೂ ಇದೆ. ಹಾಗಾಗಿ ಶಾಸ್ತ್ರದ ಮೂಲಕ ದೇವರನ್ನು ಹೊಂದುವ ಮಾರ್ಗ ನಮಗೆ ಗೊತ್ತಾಗಬೇಕು. ಮುದ್ರೆ ಗೋಪಿಚಂದನ ಹಚ್ಚಿಕೊಳ್ಳುವಾಗ, ಮುದ್ರಾಧಾರಣೆ ಮಾಡುವಾಗ ಸಹಜವಾಗಿ ಮಾತು ಜಾಸ್ತಿ ಬರ್ತದೆ. ಅದಾಗಬೇಕು, ಇದಾಗಬೇಕು, ಇದು ಬಂದಿಲ್ಲ, ಅದು ಬಂದಿಲ್ಲ ಅನ್ನುವ ಮಾತುಗಳು ಆಡುತ್ತಾ ಧಾರಣೆ ಮಾಡ್ತೇವೆ ನಾವು. ಎಚ್ಚರ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಇನ್ನು ಹೇಳಿದಂತೆ ಸುಮತಿಮ್ಮೆ ವಿದಧ್ಯಾತ್ ಅಂತ ಪ್ರಾಣದೇವ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ಹೆಜ್ಜೆಗೂ ಎಷ್ಟು ಉತ್ಕೃಷ್ಟವಾದ ಕೆಲಸ ಮಾಡ್ತಾ ಇದ್ದೇವೆ, ಎಚ್ಚರದಿಂದ ಜಾರ್ತೇವೆ ನಾವು. ಇದೊಂದು ಸಣ್ಣ ಕಥೆ ಇದೆ. ನಮ್ಮಲ್ಲಿ ಈ ಪ್ರಾಂತ್ಯದಲ್ಲಿ ಎಷ್ಟು ಕ್ರಮ ಇಲ್ಲ. ಅಂದರೆ ಯಾವುದೇ ಗುರುಗಳ ಆರಾಧನೆ ಅಂತ ಆದಾಗ ಅಲಂಕಾರ ಬ್ರಾಹ್ಮಣರನ್ನು ಕುಳ್ಳಿರಿಸುವ ಕ್ರಮ ಇದೆ. ಅದು ಘಟ್ಟದ ಮೇಲೆ ವಿಶೇಷವಾಗಿ. ನಮ್ಮಲ್ಲಿ ಆ ಕ್ರಮ ಜಾಸ್ತಿ ಇಲ್ಲ, ಬಂದಿಲ್ಲ ನಮ್ಮಲ್ಲಿ. ರಾಯರ ಆರಾಧನೆ ಅಂದರೆ ಬಹಳ ವೈಭವ. 5 ಜನ ಬ್ರಾಹ್ಮಣರನ್ನು ಕುಳ್ಳಿರಿಸಿ ಅವರಲ್ಲಿ ಭಗವಂತನ 5 ರೂಪಗಳ ಚಿಂತನೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ರೂಪಗಳ ಚಿಂತನೆಯನ್ನು ಮಾಡುತ್ತಾ ಅವರಿಗೆ ಆ ಗೌರವ, ಅವರಿಗೆ ವಸ್ತ್ರ ಕೊಡುವುದು, ರೇಷ್ಮೆ ಬಟ್ಟೆ. ಅದರಲ್ಲೂ ಕೂಡ ಏನು ಅಂದರೆ ಯಾವ ಮಠದಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಆಚಾರಗಳು ಹೋಗ್ತಾರೆ. ಬೆಳ್ಳಿಯ ಕೋಳಿಗೆ ಸೌಟು, ಬೆಳ್ಳಿಯ ಮುದ್ರೆ, ಚೆಂಬು ಎಲ್ಲ ಒಂದೊಂದು ಮಠಗಳಲ್ಲಿ ಇಷ್ಟಿಷ್ಟು ಅಂತ ಎಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಹೋಗುವಂಥದ್ದು. ಇದು ಆಚಾರ್ಯರು ಒಪ್ಪುಗೊಳ್ಳುವಂಥದ್ದು. ನಿಮ್ಮ ಮಠಕ್ಕೆ ಬರೋದಿಲ್ಲ, ನಿಮ್ಮಲ್ಲಿ ಏನಾಗ್ತದೆ 5,000 ಸಿಗ್ತದೆ ಅಷ್ಟೇ. ಅಲ್ಲಿಗೆ ಹೋದರೆ 25,000-30,000 ಸಿಗ್ತದೆ, ಇಲ್ಲಿಗೆ ಹೋದರೆ 1,00,000 ಸಿಗ್ತದೆ. ನಾವು ಅಲ್ಲಿಗೆ ಹೋಗ್ತೇವೆ. ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಎಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಅದು ಪಂಡಿತರುಗಳು ಹೀಗೆ ಒಪ್ಕೊಳ್ತಾರೆ. ಕೆಲವರದ್ದು ಈ ಟೈಮಲ್ಲಿ ಮಾತ್ರ. ನೀವು ಉಡುಪಿಯ ಇಂಥ ಪ್ರಾಂತ್ಯದಲ್ಲಿದ್ದ ಪಂಡಿತರು ಬೆಂಗಳೂರಿನ ಅದು ಫಿಕ್ಸೆಡ್, ಪ್ರತಿ ವರ್ಷವೂ ಈ ಆರಾಧನೆ ಪ್ರಥಮ ದಿನ ನನಗೆ ಈ ಮಠದಲ್ಲಿ, 2ನೇ ದಿನ ಆ ಮಠ, 3ನೇ ದಿನ ಹೋಗಿ ಅವರು ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಕೊಂಡು ಬರೋರು ಇದ್ದಾರೆ. ಇಂತಹ ಏನು ಆರಾಧನೆ ಇದೆ ಅಲ್ಲಿ ದೇವರ ರೂಪ ಚಿಂತನೆ, ಕೊನೆಗೆ ಎಲೆ ತೆಗೆಯುವಂಥದ್ದು. ಊಟವಾದ ಮೇಲೆ ಎಲೆ ತೆಗೆಯುವುದು ಮಹಾಪುಣ್ಯ ಅಂತ.
ಅಲ್ಲಿ ಬ್ರಾಹ್ಮಣರನ್ನು ನೋಡುವುದಲ್ಲ, ಅವರೊಳಗೆ ಈ ಭಗವಂತನನ್ನು ಆಹ್ವಾನ ಮಾಡಿ ಅವರಿಗೆ ಆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅಲಂಕರಿಸಿ ಅವರಿಗೆ ಭೋಜನವನ್ನು ಮಾಡಿಸು. ದೇವರ ಈ ರೂಪದ ವಿಶೇಷವಾದ ಪೂಜೆ ಅಂತ ಅಲ್ಲಿ ಚಿಂತನೆ. ಆ ಊಟವಾದ ಮೇಲೆ, ಆ ಬ್ರಾಹ್ಮಣರ ಊಟವಾದ ಮೇಲೆ ಎಲ್ಲರಿಗೂ ಊಟವನ್ನು ಕೊಡುವಂಥದ್ದು. ಹಾಗಾಗಿ 3-4 ಗಂಟೆ 5 ಗಂಟೆ ಊಟದ ವ್ಯವಸ್ಥೆ ಆಗುವಂಥದ್ದು ಇದೆ. ಈ ರಾಯರ ಆರಾಧನೆ ಸಂದರ್ಭದಲ್ಲಿ ಇದು ನಾವು ವಿಷಯ ನೋಡುವಂಥದ್ದು. ರಾಯರ ಆರಾಧನೆ ಮಾತ್ರ ಅಲ್ಲ, ಎಲ್ಲ ಗುರುಗಳ ಆರಾಧನೆಯನ್ನು ಘಟ್ಟದ ಮೇಲೆ ಮಾಡುವಾಗ ಇನ್ನು ಪುರಂದರದಾಸರು ದಾಸರ ಆರಾಧನೆಗಳನ್ನು ಕೂಡ ಈ ಅಲಂಕಾರ ಪಂಕ್ತಿ ಅಂತ ಮಾಡ್ತಾರೆ. ಮಾಡಿ ಈ ಊಟ ಆಯಿತು. ಇದು ಒಂದು ಮಹಾನಗರದಲ್ಲಿ ನಡೆದ ಸತ್ಯ ಘಟನೆ. ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಸುಮತಿಮ್ಮೆ ವಿದಧ್ಯಾತಂತ ಪ್ರಾರ್ಥನೆ ಸತ್ಕರ್ಮ ಮಾಡುವಲ್ಲಿ ಜಾರುವ ಬಗೆ ಹೇಗೆ. 5 ಎಲೆ ಇದೆ, ಬಂದಿದ್ದಾರೆ, ಒಬ್ಬಳು ಮುತ್ತೈದೆ ಬಂದಿದ್ದಾಳೆ, ಬಂದು ಎಲೆ ತೆಗೆಯಬೇಕು. ಇದು ಈಗ ಯತಿಗಳು ಭಿಕ್ಷೆ ಮಾಡಿದ ಎಲೆಯನ್ನು ತೆಗೆದರೆ ಒಂದು ಹೇಳುವ ಕ್ರಮ ಇದೆ, ಮನಸ್ಸಿನ ಸಂಕಲ್ಪ ಇನ್ನು ಪೂರ್ಣ ಆಗ್ತದೆ. ಹಾಗಾಗಿ ಯತಿಗಳ ಎಲೆ ತೆಗೆಯುವಂಥದ್ದು. ಹಾಗೆ ಈ ಬ್ರಾಹ್ಮಣರ ಎಲೆ ತೆಗೆದರೆ ಒಂದಷ್ಟು ಪುಣ್ಯ ಇದೆ. ಹಾಗಾಗಿ ಎಲೆ ತೆಗೆಯಲಿಕ್ಕೆ ಬಂದಂತಹ ಸ್ತ್ರೀ 1, 3, 4 ಈ ಬ್ರಾಹ್ಮಣರ ಎಲೆಯನ್ನು ತೆಗೆದಿದ್ದಾಳೆ. 2 ಮತ್ತು 5 ಮುಟ್ಲಿಕ್ಕೆ ಹೋಗಿಲ್ಲ. ಯಾವಾಗಲೂ ನಾವು ಕೆಲಸ ಮಾಡದಿದ್ದರೂ ಕೂಡ ಮತ್ತೊಬ್ಬರು ಕೆಲಸ ಮಾಡೋದು ನೋಡ್ತಾ ಇರ್ತೇವೆ ನಾವು. ಯಾಕಂದರೆ ಅವ್ರು ಏನು ತಪ್ಪು ಮಾಡ್ತಾರೆ ಅಂತ ಕಂಡು ಹಿಡಿಯಬೇಕು. ನಾವು ಮಾಡಲಿಕ್ಕೆ ಹೋಗೋದಿಲ್ಲ, ನಮ್ಗೆ ಗೊತ್ತಿದೆ, ಆದರೂ ಅವ್ರು ಹೇಗೆ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೋ ಇಲ್ವೋ ಎಂದು ನೋಡ್ತಾರೆ. ಒಂದು 4-6 ಜನ ನೋಡ್ತಾ ಇದ್ರಂತೆ. ಎಲೆ ತೆಗೆಯುವ ಕ್ರಮ ಹೇಗೆ, ಎಡದಿಂದ ತೆಗಿತಾಳೋ ಅದು ಬಲದಿಂದ ತೆಗಿತಾಳೋ, ಕೆಳಗಿಂದ ಮಡ್ಚ್ತಾಳೋ ಮೇಲಿಂದ ಮಡ್ತಾಳೋ ಅಂತ. ಅಲಂಕಾರ ಪಂಕ್ತಿ ಎಲೆ ಹಾಕುವಾಗ ಅದಕ್ಕೆಲ್ಲ ರಂಗೋಲಿ ಬರೆದು ವಿಶೇಷ ಅಲಂಕಾರ ಮಾಡ್ತಾರೆ ಘಟ್ಟದ ಮೇಲೆಲ್ಲ. ನೋಡ್ತಾ ಇದ್ದಾರೆ. 1, 3, 4 ಮಾತ್ರ ತೆಗೆದು 2, 5 ತೆಗೆಯಲಿಲ್ಲ. ಇವರಿಗೆ ಏನು ಕುತೂಹಲ. ಯಾಕಂದರೆ ಭಗವಂತನ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ಅಂತ, ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಮಾಡುವುದು ಒಂದೊಂದು ಪ್ರದ್ಯುಮ್ನಾದಿ ರೂಪಗಳು ಈ ರೂಪ ಅಂತ ಇರುವಂಥದ್ದು. ಹಾಗಾಗಿ ಯಾವ ಆಚಾರ್ಯರು ಯಾವ ಫಲ ಹೇಳಿದ್ದಾರೋ ಗೊತ್ತಿಲ್ಲ. ಇಂತಹ ಎಲೆ ತೆಗೆದರೆ 1ನೇ ಎಲೆ ತೆಗೆದರೆ ಇಂಥ ಫಲ ಇದೆ, 3ನೇ ಎಲೆ ತೆಗೆದರೆ ಇಂಥ ಫಲ ಇದೆ, 4 ತೆಗೆದರೆ ಯಾವ ಫಲ ಇದೆ ಹೇಳಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಅವಳನ್ನು ಕೇಳಬೇಕು ಅಂತ ಮತ್ತೆ ಅವಳು ಎಲೆ ತೆಗೆದು ಬಂದ ಮೇಲೆ ಕೇಳಿದ್ರಂತೆ, ನೀನು ಯಾವ ಕಾರಣದಿಂದ 1, 3, 4 ಮಾತ್ರ ತೆಗೆದೆ, 2, 5 ಮುಟ್ಲೇ ಇಲ್ಲಲ್ಲ. ಅದಕ್ಕೆ ಅವಳು ಹೇಳಿದ್ದಂತೆ, ಅದು ನಮ್ಮಠದ ಆಚಾರದ್ದು. ಯದ್ಯಪಿ ಚಿಂತನೆ ಏನು ಅಂದರೆ ದೇವರನ್ನು ಚಿಂತಿಸುವಂಥದ್ದು. ನಮ್ಮ ಜ್ಞಾನಾಂಧ ಅಜ್ಞಾನ ಕತ್ತಲು ತುಂಬಿಕೊಂಡಿದೆ. ನಮಗೆ ನಮ್ಮ ಮಠದ ಪಂಡಿತರು ಮಾತ್ರ ಕಾಣ್ತಾ ಇದ್ದಾರೆ. ಅರ್ಥ ಆಯ್ತಾ? ಚಿಂತನೆ ಹೇಗಿರಬೇಕು, ದೇವರ ರೂಪಗಳ ಆರಾಧನೆ ಮಾಡಿ ಇಲ್ಲಿ ಅವರು ಊಟ ಮಾಡಿರುವಂಥದ್ದು. ಅರ್ಥಾತ್ ಈ ರೂಪದಿಂದ ದೇವರು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ, ಭೋಜನ ಸ್ವೀಕಾರ ಮಾಡಿದ್ದಾರೆ. ಆ ಭಾವ ಇದ್ದಾಗ ಉದ್ಧಾರಕ್ಕೆ ಕಾರಣ ಆಗ್ತದೆ. ಆದರೆ ಇವರು ನಮ್ಮ ಮಠದ ಆಚಾರ್ಯರು, ಪಂಡಿತರು, ನಮ್ಮ ಮಠ ಒಂದು ಚೌಕಟ್ಟು ಕಟ್ಟಿಕೊಂಡಾಗ ದೇವರಿಗೂ ಒಂದು ಚೌಕಟ್ಟು ಕಟ್ಟಿದ ಹಾಗಾಗಿ ನಾವು ಮಾಡುವ ಸತ್ಕರ್ಮ ನಮ್ಮ ಜಾರಿಗೆ ಕಾರಣ ಆಗ್ತದೆ. ಮಾಡಿದ್ದು ಸತ್ಕರ್ಮವೇ. ಹಾಗೆ ಈ ಗೋಪಿ ಹಚ್ಚಿಕೊಳ್ಳುವಾಗ ವಿಷ್ಣುವಿನ ಪಾದವ ಆ ವೃತ್ತಿಗೆ ಇದೆ ಎಂಬ ಭಾವನೆಗೆ ಹಚ್ಚಿಕೊಂಡಾಗ ನಾನು ಪುನೀತನಾಗ್ತಾ ಇದ್ದ ಭಾವನೆ ಬಂದರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ. ಇಲ್ಲ ಯಾವುದೋ ಲೌಕಿಕ ಮಾತುಗಳನ್ನು ಹೇಳುತ್ತಾ ಮಾತ್ರ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಸಹಜವಾಗಿ ಮನೆಯಲ್ಲಿ ನಾವು ನೋಡಿದ್ದು ಹೀಗೆ ಅಲ್ವಾ, ನಮಗೆ ಆ ಎಚ್ಚರ. ಹಾಗಾಗಿ ವಿಷ್ಣು ಸುದರ್ಶನವನ್ನು ಧಾರಣೆ ಮಾಡುವಾಗ ಸುದರ್ಶನ ಮಹಾಜ್ವಾಲ ಕೋಟೆ ಸೂರ್ಯ ತಪ್ತಮುದ್ರ ಧಾರಣೆ ಹಾಕುವಾಗ ಬಿಸಿಯಾಗ್ತದೆ ಬಿಟ್ಟರೆ ನಿತ್ಯದಲ್ಲೂ ಸುದರ್ಶನ ಬಿಸಿಯಾಗಿದ್ದರೆ ನಾವು ಯಾಕೆ ಹಾಕೊಳ್ತೇವೆ? ಇಲ್ಲ. ಸುದರ್ಶನ ಒಳ್ಳೆಯ ಶಾಸ್ತ್ರದ ದೃಷ್ಟಿಯನ್ನು ಕೊಡುವೆಂಬ ಪ್ರಾರ್ಥನೆ ಮಾಡುತ್ತಾ ಹಚ್ಚಿಕೊಳ್ಬೇಕು ಅಂತ. ಮತ್ತು ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ, ನಮ್ಮ ಎಲ್ಲ ಪಾಪಗಳ ರಾಶಿ ಏನಿದೆ ನಿಜಧ್ವಾನ ನಿನ್ನ ಧ್ವನಿಯಿಂದ ಧ್ವಸ್ತ ಪಾತಕ ಸಂಚಯ, ಏನು ಸಮೂಹ ಇದೆ ಪಾತಗಳ ಸಂಗ್ರಹ ಅದನ್ನೆಲ್ಲ ನಾಶ ಮಾಡುವವನು
ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾಪಿನಂ. ಸಂಸಾರ ಎಂಬುವ ಸಮುದ್ರದಲ್ಲಿ ಮುಳುಗುತ್ತಿರುವ ನನ್ನನ್ನು ನೀನು ತ್ರಾಹಿ, ರಕ್ಷಣೆ ಮಾಡು ಎಂಬ ಪ್ರಾರ್ಥನೆಯನ್ನು ಪಾಂಚಜನ್ಯ. ಪಂಚಮುದ್ರೆಗಳು ಧಾರಣೆ ಮಾಡಬೇಕು, ಇದು ಗೊತ್ತಿರಬೇಕು. ನಾವು ಚಕ್ರ ಶಂಖ ಮುದ್ರೆ ಹಾಕ್ಕೊಳ್ತೇವೆ, ಹಾಗಾಗಿ ಅದನ್ನು ಮಾತ್ರ ಧಾರಣೆ ಮಾಡ್ತೇವೆ, ಹೀಗಿಲ್ಲ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಪಂಚ ಆಯುಧಗಳನ್ನು ಅಂದರೆ ಭಗವಂತನ ಆಯುಧಗಳನ್ನು ಧಾರಣೆ ಮಾಡಬೇಕು ಅಂತ. ಹಾಗಾಗಿ ಶಂಖ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ, ಇಡೀ ಜಗತ್ತನ್ನು ಧರಿಸಿರುವ ಆಧಾರವಾಗಿರುವಂಥ ಗದಾಧರ. ಕೌಮೋದಕಿ ಕರೆಯಸ್ಯ ತನ್ನ ಮಾವಿ ಗದಾಧರಂ. ಈ ಗದೆಯನ್ನು, ಕೌಮೋದಕಿ ಎಂಬ ಗದೆಯನ್ನು ಧರಿಸಿರುವ ಗದಾಧರನನ್ನು ನಾನು ನಮಿಸುತ್ತೇನೆ ಅಂತ ಈ ಗದಾಮುದ್ರೆ ಧಾರಣೆ ಮಾಡಬೇಕು ಅಂತ. ಇನ್ನು ಪದ್ಮಮುದ್ರೆ ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದ. ಸಂಸಾರ ಭಯದಿಂದ ಭೀತರಾದಂತಹ ಎಲ್ಲ ಯೋಗಿಗಳು, ಯಾರು ಸಾಧಕರಿದ್ದಾರೋ ಅವರಿಗೆಲ್ಲ ಅಭಯವನ್ನು ಕೊಡುವಂತಹ. ಪದ್ಮಹಸ್ತೇನ ಯೋ ದೇವ ಯೋಗೀಶ ತಂ ನಮಾಮ್ಯಹಂ. ಪದ್ಮಹಸ್ತನಾದ ಯೋಗೀಶ ಭಗವಂತ, ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಪದ್ಮಮುದ್ರೆಯನ್ನು ಧಾರಣೆ ಮಾಡಬೇಕು. ನಾರಾಯಣ ನಮಸ್ತೇತು ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ. ಚಂಡಾಲು ಬ್ರಹ್ಮಘಾತಕ. ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಿದಂಥವರ ದರ್ಶನ ಮಾಡಿದರೆ ಎಂತಹ ಘೋರ ಪಾಪ ಮಾಡಿದವರು ಕೂಡ, ಚಂಡಾಲ ಬ್ರಹ್ಮಘಾತಕನಿಗೂ ಕೂಡ ವಿಶೇಷವಾದ ಮುಕ್ತಿ ಸಿಗ್ತದೆ ಎಂಬುದನ್ನು ವಿಶೇಷ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಪ್ರೋಕ್ಷಾಚಮ್ಯ ಚ ಮಂತ್ರತಃ ಗಾಯತ್ರ್ಯಾ ಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ ಮಂತ್ರತ ಪರಿವೃತ್ಯಾತ ಸಮಾಚಮ್ಯ ಸುರಾಧಿಕಾನ್ ತರ್ಪಯಿತ್ವಾ ನಿಭೀದ್ಯಾತ ವಾಸೋ ವಿಸ್ತೃತ್ಯ ಚಾಂಜಸ. ಇದೆಲ್ಲ ಯಾವ ಸೂರ್ಯನ ಅರ್ಘ್ಯವನ್ನು ಕೊಟ್ಟು ಬಂದ ಮೇಲೆ ಒದ್ದೆ ವಸ್ತ್ರವನ್ನು ಹರಡಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಇದೆಲ್ಲ ಸರೋವರ ಸ್ನಾನದ ಕ್ರಮ ಇದು. ಬಂದ ಮೇಲೆ ಇಲ್ಲ, ಮನೆಯಲ್ಲಿ ಸ್ನಾನ ಮಾಡ್ತೇವೆ, ಮೊದಲಿಗೆ ವಸ್ತ್ರವನ್ನು ಬದಲಿಸಿಕೊಂಡು ನಮ್ಮ ಅನುಷ್ಠಾನಗಳನ್ನು ನಾವು ಆರಂಭ ಮಾಡುವಂಥದ್ದು. ಮೈ ಒರೆಸಿಕೊಳ್ಳುವಾಗಲೂ ಕೂಡ ಒಂದು ನಿಯಮ ಹೇಳುತ್ತಾರೆ. ಮೊದಲಿಗೆ ಬೆನ್ನನ್ನು ಒರೆಸಿಕೊಳ್ಳಬೇಕಂತ. ಬೆನ್ನು ಕಲಿ ಆವಾಸ ಸ್ಥಾನ, ಹಾಗಾಗಿ ಕೈಯನ್ನು ಹೀಗೆ ಕಟ್ಟಿಕೊಂಡು ನಿಂತುಕೊಳ್ಳುವಂಥದ್ದು. ಹಾಗೆ ನಿಂತಾಗ ಕೈಯ ಮೇಲೆ ಕಲಿಯ ಪಾದ ಅವನ ಪಾದ ಇಡ್ತಾನಂತೆ. ಹಾಗಾಗಿ ದೇವರ ಕರ್ಮ ಮಾಡಬೇಕು ಅಂದರೆ ಕೈ ತೊಳೆದುಕೊಂಡೇ ಮುಂದುವರಿಯಬೇಕು. ಏನೋ ಒಂದು ಆರಾಮಾಗ್ತದೆ, ನಿಂತುಕೊಂಡು ಮಾತಾಡುವಾಗ ಕೈ ಹಿಂದೆ ಹೋಗಿ ಬಿಡ್ತದೆ, ಹೀಗೇನೋ ಒಂದು ಆರಾಮಾಗ್ತದೆ ನಿಂತಾಗೆಲ್ಲ. ಆದರೆ ಮತ್ತೆ ಏನಾದರೂ ದೇವರ ಕರ್ಮಗಳನ್ನು ಮಾಡುವುದಾದರೆ ಕೈ ತೊಳೆದುಕೊಂಡೇ ಆ ದೇವರ ಸಲಕರಣೆಗಳನ್ನು ಮುಟ್ಟಬೇಕು. ಒರೆಸಿಕೊಳ್ಳುವಾಗಲೂ ಕೂಡ ಮೊದಲು ಬೆನ್ನನ್ನು ಒರೆಸಿಕೊಂಡು ಆಮೇಲೆ ತಲೆ ಇತ್ಯಾದಿಗಳನ್ನು ಒರೆಸಿಕೊಳ್ಳಬೇಕು. ಎಲ್ಲ ನಾವು ಕೇಳಿ ತಿಳಿದುಕೊಳ್ಳುವಂಥ ವಿಚಾರ ಅಷ್ಟೇ. ತರ್ಪಯಿತ್ವ ನಿಪೀಢ್ಯಾತ, ಈ ಅರ್ಘ್ಯಾದಿಗಳನ್ನು ಕೊಡಬೇಕು ಅಂತ ಅದರ ವಿವರಣ ಹೇಳ್ತಾರೆ. ಏನು ಸೂರ್ಯ ಅರ್ಘ್ಯ ಕೊಟ್ಟ ನಂತರದಲ್ಲಿ ಕೇಶವಂ ತರ್ಪಯಾಮಿ ನಾರಾಯಣ ತರ್ಪಯಾಮಿ ಅಂತ ತರ್ಪಣೆಯಲ್ಲಿ ಕೊಡಲಿಕ್ಕಿದೆ, ಅದೆಲ್ಲ ಮಾಡಬೇಕು ಅಂತ ಹೇಳುತ್ತಾ ಮುಂದೆ ಅರ್ಕಮಂಡಲಗಂ ವಿಷ್ಣುಂ ಧ್ಯಾತ್ವೈವ ತ್ರಿಪದೀಂ ಜಪೇ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಆಸೂರ್ಯ ದರ್ಶನಾತ್ಯುಕ್ತೆ ತತಸ್ಥೋಪೋ ವಿಷೇತವ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ ಉತ್ತರಾಂ ಉಪವಿಶ್ಯೇವ ಭಾಗ್ಯದ ಸರ್ವದಾ ಜಪೇ. ಆಚಾರ್ಯರು ಬಹಳ ಸರಳವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಿತ್ಯದಲ್ಲಿ ಅನುಷ್ಠಾನ ಮಾಡಬೇಕು, ಗಾಯತ್ರಿ ಉಪಾಸನೆ ಮಾಡಬೇಕು. ಹೇಗೆ ಮಾಡಬೇಕು? ಸವಿತ್ರಮಂಡಲ ಮಧ್ಯವರ್ತಿಯಾದ ದೇಯಸ್ಸದ ಸವಿತ್ರಮಂಡಲ ಮಧ್ಯವರ್ತಿ ಸೂರ್ಯನ ಒಳಗಿರುವ ರೂಪ ದೇಯಸ್ಸದ ಅರ್ಕಮಂಡಲಗಂ ವಿಷ್ಣು ಜ್ಞಾತ್ವೈವ ತ್ರಿಪದೀಂ ಜಪೆ. ತ್ರಿಪದಿ ಅಂದರೆ ಗಾಯತ್ರಿ, ಆ ಗಾಯತ್ರಿಯನ್ನು ಜಪಿಸಬೇಕು. ಸಹಸ್ರ ಪರಮಾಂ 1000 ಜಪ ಮಾಡುವುದು ವಿಶೇಷ. ಅಷ್ಟೇ, 1000 ಗಾಯತ್ರಿಯನ್ನು ಜಪ ಮಾಡುವಂಥದ್ದು ಪರಮಾವಧಿ. ಒಂದು ಹೊತ್ತಿಗೆ ಒಬ್ಬನಿಗೆ ಯೋಗ್ಯತೆ ಇರುವಂಥದ್ದು 1000 ಗಾಯತ್ರಿ ಜಪ ಮಾಡುವಂಥದ್ದು. ಸಹಸ್ರ ಪರಮಾಂ ದೇವಿ ಶತಮಧ್ಯಾಂ 100 ಮಧ್ಯಮ. ದಶಾವರಾಂ ದಶ ಅವರ, ಕೊನೆಗೆ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲಿಕ್ಕೆ 10 ಮಾಡಬೇಕು.
ಆ ಸೂರ್ಯ ದರ್ಶನಾತಿಷ್ಠೆ, ಸೂರ್ಯ ಉದಿಸುವ ತನಕ ನಿಂತು ಗಾಯತ್ರಿ ಜಪ ಮಾಡಬೇಕು. ಸೂರ್ಯೋದಯದ ಪೂರ್ವದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದರೆ ಗಾಯತ್ರಿ ಜಪ ಮಾಡುವಾಗ ನಾವು ನಿಂತುಕೊಂಡು ಮಾಡಬೇಕು. ಆ ಸೂರ್ಯ ದರ್ಶನಾತಿಷ್ಠೆ ತತಸ್ತು ಉಪವಿಷೇತವ, ಸೂರ್ಯನ ಉದಯವಾಗಿದೆ ಮತ್ತು ಗಾಯತ್ರಿ ಜಪ ಮಾಡುವಂಥದ್ದು ಪೂರ್ಣವಾಗಿಲ್ಲ, ನೀವು ಸಂಖ್ಯೆ 1000 ಮಾಡ್ತಾ ಇದ್ದೀರೋ ಅಥವಾ 100 ಮಾಡ್ತಾ ಇದ್ದೀರೋ ಸಂಖ್ಯೆ ಪೂರ್ಣ ಆಗಲಿಲ್ಲ, ಆವಾಗ ಬೇಕಾದರೆ ಕುಳಿತು ಕೂಡ ಗಾಯತ್ರಿ ಮಂತ್ರವನ್ನು ಜಪ ಮಾಡಬಹುದು. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ. ಪೂರ್ವಾಂ ಬೆಳಗ್ಗಿನ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡುವ ಸಮಯ, ನಕ್ಷತ್ರಗಳು ಕಾಣುವಂಥ ಸಮಯ. ಪೂರ್ವ ಸಂಧ್ಯಾ ಸನಕ್ಷತ್ರ, ನಕ್ಷತ್ರಗಳು ಇರುವ ಸಮಯದಲ್ಲಿಯೇ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಮಾಡಬೇಕು. ಉತ್ತರ ಸದಿವಾಕಾರ, ಸಂಧ್ಯೆ ಹೊತ್ತು ಮಾಡುವ ಸಂಧ್ಯೆಯ ಸಾಯಂ ಸಂಧ್ಯೆ ಏನಿದೆ ಆವಾಗ ಸೂರ್ಯ ಇರಬೇಕು, ಇರುವಾಗಲೇ ಸಾಯಂ ಸಂಧ್ಯೆಯನ್ನು ಮಾಡಬೇಕು. ಉತ್ತರ ಭವಿಷ್ಯೇವ, ಕುಳಿತುಕೊಂಡೇ ಉತ್ತರ ಸಂಧ್ಯೆ ಹೊತ್ತಿನಲ್ಲಿ ಜಪ ಮಾಡುವಂಥ ಗಾಯತ್ರಿ ನಿಂತು ಮಾಡಬೇಕು ಅಂತಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ, ವಾಗ್ಯತ ಸರ್ವದಾ ಜಪೇತ್. ವಾಗ್ಯತಃ ಅಂದರೆ ವಾಕು ಶುದ್ಧವಾಗುವುದು ಹೇಗೆ ಅಂದರೆ ಮೌನದಿಂದ. ಹಾಗೆ ಸಂಧ್ಯಾವಂದನೆ ಮಾಡುವಾಗ ಮೌನವನ್ನು ವಿಶೇಷವಾಗಿ ಮಾಡಬೇಕು ಎಂಬುದನ್ನು ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಗಾಯತ್ರಿಯ ಧ್ಯಾನವನ್ನು ಹೇಳಿದ್ದಾರೆ. ಜಯ ಸದಾ ಸವಿತಮಂಡಲ ಮಧ್ಯವರ್ತಿ, ಸವಿತ್ರಮಂಡಲ ಸೂರ್ಯನ ಮಂಡಲ ಅದರ ನಡುವೆ ಕುಳಿತಿರುವಂತಹ ನಾರಾಯಣನನ್ನು ಸರಸಿಜಾಸನ ಸಂಧಿವಿಷ್ಟ, ಕಮಲದ ಆಸನ ಅಷ್ಟದಳದ ಪದ್ಮ ಅದರಲ್ಲಿ ಕುಳಿತುಕೊಂಡಿರುವ ನಾರಾಯಣ. ಕೇಯೂರವಾನ್, ಕೈಗೆ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಮಕರ ಕುಂಡಲವಾನ್, ಕಿವಿಗೆ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಹಾರಿ, ಉತ್ತಮವಾದ ಹಾರಗಳು ಅವನಲ್ಲಿದೆ. ಹಿರಣ್ಮಯ ವಪು, ಬಂಗಾರದ ಮೈಬಣ್ಣ. ಧೃತ ಶಂಖಚಕ್ರವನ್ನು ಧಾರಣೆ ಮಾಡಿರುವಂತಹ ಬಂಗಾರದ ಬಣ್ಣದ ಕಿರೀಟ, ಮಕರ ಕುಂಡಲವನ್ನು ಧಾರಣೆ ಮಾಡಿರುವಂತಹ, ಕೇಯೂರ ಈ ಬಾಹುವಿನ ಆಭರಣ ತೊಟ್ಟಿರುವಂತಹ ನಾರಾಯಣನ ಧ್ಯಾನ ಮಾಡುತ್ತಾ ವಿಶೇಷವಾಗಿ ಗಾಯತ್ರಿ ಜಪವನ್ನು ಮಾಡಬೇಕು ಅನ್ನುವ ವಿಧಿಯನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ಈ ವಿಚಾರವಾಗಿ ಸಂಧ್ಯಾವಂದನೆ ವಿಚಾರದಲ್ಲಿ ಅಲ್ಲೇ ಸ್ಮೃತಿವಾಕ್ಯಗಳ ಸಂಗ್ರಹ ಕೊಟ್ಟಿದ್ದಾರೆ. ಸಂಧ್ಯಾತ್ರಯಂತು ಕರ್ತವ್ಯಂ ದ್ವಿಜೇನಾತ್ಮ ವಿಧಾನ್ ಸದಾ, ಪ್ರತಿಗ್ರಹಾನ್ನ ದೋಷಾತ್ತು ಪಾತಕಾದ್ ಉಪಪಾತಕಾದ್, ಗಾಯತ್ರಿ ಪ್ರೋಕ್ಷತೆ ತಸ್ಮಾತ್ ಗಾಯಂತಂ ತ್ರಾಯತೆ ಯತಃ. ಅರ್ಥ ಅಲ್ಲೇ ಕೊಟ್ಟಿದ್ದಾರೆ. ಪರಾನ್ನ ಉಂಟ ಮಾಡಿದ ದೋಷ ಅಥವಾ ಪ್ರತಿಗ್ರಹ, ದಾನವನ್ನು ಸ್ವೀಕಾರ ಮಾಡುವಂಥದ್ದು. ದಾನ ಸ್ವೀಕಾರ ಮಾಡುವಂಥದ್ದು ಆ ಯಜಮಾನನ ಪಾಪವನ್ನು ಸ್ವೀಕಾರ ಮಾಡಿದಂತೆ. ಯಾವ ಬ್ರಾಹ್ಮಣ ದಾನವನ್ನು ಸ್ವೀಕಾರ ಮಾಡ್ತಾರೋ ಅದರಿಂದ ಏನಾಗ್ತದೆ ಅಂದರೆ ಅವರ ಪಾಪವನ್ನು ಸ್ವೀಕಾರ ಮಾಡ್ತೇವೆ. ಹಾಲು ಕರೆದಂತಹ ಹಸುವಿಗೆ ಹೇಗೆ ಹುಲ್ಲು ಹಿಂಡಿಗಳನ್ನು ಹಾಕಿ ಪುನಃ ಹಾಲು ಅದು ಬರಬೇಕು, ಅದರಂತೆ ನಾವು ಮಾಡಿದ ಗಾಯತ್ರಿ ಮೊದಲಾದ ಜಪಾನುಷ್ಠಾನಗಳೆಲ್ಲವೂ ಕೂಡ ಈ ದಾನವನ್ನು ಪಡೆಯುವುದರಿಂದ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಮತ್ತೆ ಈ ಗಾಯತ್ರಿ ಉಪಾಸನೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ವಿಧಿ. ಅದೇ ಹೇಳಿದ್ದಾರೆ, ಗಾಯಂತಂ ತ್ರಾಯತೆ, ಯಾರು ಸ್ತೋತ್ರ ಮಾಡ್ತಾರೋ ಅಂಥವರನ್ನು ರಕ್ಷಣೆ ಮಾಡುವುದರಿಂದ ಈ ಮಂತ್ರಕ್ಕೆ ಗಾಯತ್ರಿ ಅಂತ ಹೆಸರು. ಹಾಗಾಗಿ ವಿಶೇಷವಾಗಿ ಸಂಧ್ಯಾತ್ರಯಂತು ಗುರು, 3 ಹೊತ್ತು ಕೂಡ ಸಂಧ್ಯಾವಂದನೆ ಮಾಡಬೇಕು. ಇದು ಕರ್ತವ್ಯ, ಬ್ರಾಹ್ಮಣನ ಕರ್ತವ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಗೃಹೇ ತ್ವೇಕ ಗುಣಾ ಸಂಧ್ಯಾ ಗೋಷ್ಠೇ ದಶಗುಣಾ ಸ್ಮೃತ ಶತಸಾಹಸ್ರಿಕೆ ನದ್ಯಾ ಮನಂತ ವಿಷ್ಣು ಸನ್ನಿಧು. ಮನೆಯಲ್ಲಿ ಮಾಡುವಂತಹ ಜಪ ಅದು ಎಷ್ಟು ಮಾಡ್ತೀರೋ ಅಷ್ಟೇ ಫಲ ಕೊಡ್ತದೆ, ಏಕಗುಣ. ಆದರೆ ಗೋಷ್ಠೆ, ಗೋಶಾಲೆಯಲ್ಲಿ ಮಾಡುವಂತಹ, ಹಟ್ಟಿಯಲ್ಲಿ ಮಾಡುವಂಥ ಜಪ ದಶಗುಣ ಅಂತೆ. ಅದು ಹೇಗೆ ಸಾಧ್ಯ? ಸೊಳ್ಳೆ ಕಚ್ಚಿಸ್ಕೊಂಡು ಕೂತ್ಕೊಳ್ಳಿಕ್ಕಾಗ್ತದೆ? ಸಾಧ್ಯ ಇದೆ. ಆದರೆ ಶಾಸ್ತ್ರ ಹೇಳುವಂಥದ್ದು ಗೋ ಸನ್ನಿಧಾನ ಅಂದರೆ ಅಲ್ಲೆಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ. ಆ ಸನ್ನಿಧಾನದಲ್ಲಿ ಮಾಡಿದರೆ 10 ಪಟ್ಟು ಫಲ ಸಿಗ್ತದೆ.
ಸಾಹಸ್ರಿಕಿ ನದ್ಯಾಂ, ನದಿ ಸಮೀಪದಲ್ಲಿ ಮಾಡಿದರೆ 1,00,000 ಪಟ್ಟು ಫಲ ಸಿಗ್ತದೆ. ಆದರೆ ವಿಷ್ಣು ಸನ್ನಿಧೌ ಅನಂತಂ, ದೇವರ ಸನ್ನಿಧಾನ ಅರ್ಥಾತ್ ದೇವಸ್ಥಾನದಲ್ಲಿ ಮಾಡುವ ಏನು ಸಂಧ್ಯಾವಂದನೆಗಳಿದೆ, ಹಾಗಾಗಿ ಅನ್ಯಕ್ಷೇತ್ರ ಕಥಂ ಪಾಪ ಪುಣ್ಯಕ್ಷೇತ್ರ, ಯಾವ ದೊಡ್ಡ ಸ್ಥಳ ಇದೆ ಅಲ್ಲಿ ಮಾಡುವ ಸತ್ಕರ್ಮ ವಿಶೇಷ ಫಲದಾಯಕವಾಗ್ತದೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಟ್ಟಿರುವಂಥದ್ದು. ಮತ್ತು ಅದೇ ಬೇರೆ ಪ್ರಮಾಣ ಸಂತ ಮಾಡಿದ್ದಾರೆ. ಉತ್ತಮ ತಾರಕೋಪೇತ, ಮಧ್ಯಮ ದುಪ್ತ ತಾರಕ, ಅಧಮ ಸೂರ್ಯ ಸಹಿತ, ಪ್ರಾತಃ ಸಂಧ್ಯಾ ತ್ರಿಧಾಮತ, 3 ಕಾಲವನ್ನು ಹೇಳ್ತಾ ಇದ್ದಾರೆ. ನಕ್ಷತ್ರ ಕಾಣುವಂತಹ ಕಾಲದಲ್ಲಿ ಬೆಳಗಿನ ಸಂಧ್ಯಾವಂದನೆ ಮಾಡಿದರೆ ಉತ್ತಮ ಸಂಧ್ಯಾವಂದನೆ ಅನಿಸಿಕೊಳ್ಳುತ್ತದೆ. ಮಧ್ಯಮ ಗುಪ್ತ ತಾರಕ, ಇನ್ನೂ ಸೂರ್ಯ ಉದಯ ಆಗಿಲ್ಲ, ನಕ್ಷತ್ರಗಳು ಕಾಣುವುದು ನಿಂತು ಹೋಗಿದೆ, ನಕ್ಷತ್ರಗಳು ಕಾಣ್ತಾ ಇಲ್ಲ, ಆ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಿರೋದು ಮಧ್ಯಮ. ಅಧಮ ಸೂರ್ಯ ಸಹಿತ, ಸೂರ್ಯ ಕಾಣುವಂಥ ಸಮಯದಲ್ಲಿ ಸಂಧ್ಯಾವಂದನೆ ಮಾಡುವಂಥದ್ದು ಅದು ಅಧಮ. ಗೊತ್ತಿರಬೇಕು, ಶನಿವಾರ ಭಾನುವಾರ ರಜೆ ಇದೆ ಅಂತ 8 ಗಂಟೆಗೋ 10 ಗಂಟೆಗೋ ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡುವವರ ಪಟ್ಟಿ ಅದು ಜಾಸ್ತಿ ಆಗ್ತಾ ಇದೆ. ಮತ್ತು ಬೆಳಿಗ್ಗೆ ಏಳುವ ಉದಾಸೀನ, ನನಗೆ ತೋಟದ ಆ ಕೆಲಸ ಇದೆ, ಈ ಕೆಲಸ ಇದೆ, ಅದೆಲ್ಲ ಮುಗಿಸಿ ಸ್ನಾನ ಒಂದೇ ಸಲ ಮಾಡ್ತೇನೆ, ಮತ್ತೆ ಜಪ ಮಾಡ್ತೇನೆ ಅಂತ ಎಲ್ಲ ಇದ್ದಾಗ ಈ ಮಾತುಗಳು ಒಂದಷ್ಟು ತಲೆಯಲ್ಲಿರಬೇಕು. ಸನಕ್ಷತ್ರ, ನಕ್ಷತ್ರ ಇದ್ದಾಗ ಮಾಡುವುದು ಉತ್ತಮ. ನಕ್ಷತ್ರ ಕಾಣದೇ ಇರುವ ಅರುಣೋದಯದ ಕಾಲದಲ್ಲಿ ಅರ್ಥಾತ್ ಆ ಒಂದು ಸಮಯದಲ್ಲಿ ಮಾಡುವುದು ಮಧ್ಯಮ. ಅಲ್ಲ, ಮೋಡ ಸೂರ್ಯ ಕಾಣಲೇ ಇಲ್ಲ, ಮಳೆ ಮೋಡ ಆವರಿಸಿಕೊಂಡಿದೆ, ಎಷ್ಟೊತ್ತಿ ಬೇಕಾದ್ರೂ ಮಾಡ್ಬೋದಾ? ಹೀಗಿಲ್ಲ. ಸೂರ್ಯೋದಯ ಸಮಯ ಅಂತ ಒಂದಿದೆ, ಆ ಸಮಯ ಅದು ಮತ್ತೆ ಸೂರ್ಯ ಸಹಿತವಾದ ಹಗಲು. ನಮ್ಮ ಅನುಕೂಲ ಇಲ್ಲ, ಇವತ್ತು ಬೆಳಿಗ್ಗೆ ಏನು ಸೂರ್ಯನ ಕಂಡೇ ಇಲ್ಲ, ಎಷ್ಟೊತ್ತಿಗಾದ್ರೂ ಮಾಡ್ತೇವೆ, ದೋಷ ಇಲ್ಲ, ತಪ್ಪಾಗೋದಿಲ್ಲ, ತಪ್ಪೇ. ಹಾಗಾಗಿ ಇದೊಂದು ಸಂಧ್ಯಾವಂದನೆ ಯಾವ ಕಾಲದಲ್ಲಿ ಮಾಡುವ ಈ ಎಚ್ಚರ ನಮ್ಮಲ್ಲಿರಬೇಕು. ಮತ್ತು ಉತ್ತಮ ಸೂರ್ಯಸಹಿತ, ಮಧ್ಯಮ ಲುಪ್ತ ಸೂರ್ಯಕ, ಅಧಮ ವೃಕ್ಷಸಹಿತ, ಸಾಯಂ ಸಂಧ್ಯಾ ತ್ರಿಧಾಮತ. ಸಾಯಂಕಾಲ ಸಂಧ್ಯಾವಂದನೆ ಮಾಡುವಾಗ ಸೂರ್ಯ ಇರೋ ಹೊತ್ತಿಗೆ ಸೂರ್ಯಾಸ್ತದ ಈ ಕೊನೆಯ ಯಾಮ ಸಂಜೆಯ ಯಾಮದಲ್ಲಿ ಮಾಡುವಂಥದ್ದು ಉತ್ತಮವಾದದ್ದು. ಲುಪ್ತ ಸೂರ್ಯಕ, ಇನ್ನು ನಕ್ಷತ್ರಗಳು ಕಾಣ್ತಾ ಇಲ್ಲ, ಸೂರ್ಯ ಅಸ್ತ ಆವಾಗಷ್ಟೇ ಆಗಿದೆ, ಈ ಕಾಲದಲ್ಲಿ ಮಾಡುವಂಥದ್ದು ಇದು ಮಧ್ಯಮ ಅಂತ. ನಕ್ಷತ್ರಗಳು ಕಾಣುವ ಸಮಯದಲ್ಲಿ ಎಲ್ಲ ಕೆಲಸ ಮುಗಿದು ಇನ್ನೇನು ಊಟಕ್ಕೆ ಹೋಗಬೇಕು, ಅದಕ್ಕೆ ಮೊದಲು 10 ನಿಮಿಷ ಮುಗಿಸ್ಕೊಂಡು ಹೋಗುವ ಅಂತ ಮಾಡುವಂಥದ್ದು ಇದು ಅಧಮ ಅಂತ. ಅರ್ಥಾತ್ ನಾವೆಲ್ಲ ಸಂಧ್ಯಾವಂದನೆ ಪೂಜೆ ಯಾವುದೂ ಬಿಟ್ಟಿಲ್ಲ, ಆದರೆ ಅವರಿಗೆ ಕಷ್ಟ ಜಾಸ್ತಿ. ಇದು ಎಲ್ಲವೂ ಕೂಡ ಕಾಲ ಹೀಗೆ 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 ಅಂತ ಇರುವಂಥದ್ದು. ಇದೆಲ್ಲ ಒಂದಷ್ಟು ತಿಳಿದುಕೊಂಡರೆ ಸೂರ್ಯೋದಯ ಮುಹೂರ್ತಂ ಉದಯಾತರ್ವ ವಿಭೂಹತ್ತಂ ಅತಃಪರಂ ಸಂಧ್ಯಾಕಾಲ ಸ್ಮೃತಃ ಪೂರ್ವೆ ವಿಪರೀತಸ್ತು ಪಶ್ಚಿಮೆ. ಮುಹೂರ್ತಂ ಅಂದರೆ ಸೂರ್ಯ ಉದಯಕ್ಕಿಂತ ಮೊದಲು ಮುಹೂರ್ತ 48 ನಿಮಿಷದ ಮೊದಲು, ಮತ್ತೆ ಸೂರ್ಯ ಉದಯವಾದ ಮತ್ತೆ 2 ಮುಹೂರ್ತ 48 96 ನಿಮಿಷ. ಸೂರ್ಯ ಉದಯಕ್ಕಿಂತ ಮೊದಲು 48 ನಿಮಿಷ, ಸೂರ್ಯ ಉದಯವಾದ ಮೇಲೆ 96 ನಿಮಿಷ. ಈ ಕಾಲ ಮಾತ್ರ ಸಂಧ್ಯಾವಂದನೆ ವಿಹಿತವಾದ. ಜಪ ಜಾಸ್ತಿ ಮಾಡ್ತೇವೆ, ಇಷ್ಟರ ಒಳಗೆ ಮುಗಿಸಬೇಕು. ಇಲ್ಲ 12 ಗಂಟೆ ತನಕ ಮಾಡ್ತೇವೆ, ಮುಂದೆ ಸಲ ಊಟ ಮಾಡ್ತೇವೆ, ಇದು ಸಂಧ್ಯಾವಂದನೆ ವಿಹಿತವಾದ ಸಮಯ ಅಲ್ಲ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸೂರ್ಯಾಸ್ತದಲ್ಲೂ ಕೂಡ ವಿಪರೀತಸ್ತು ಪಶ್ಚಿಮೆ, 2 ಸೂರ್ಯ ಇರುವ ತನಕ ಮುಳುಗುವ ಮೊದಲು 2 ಮುಹೂರ್ತ 96 ನಿಮಿಷ, ಸೂರ್ಯ ಅಸ್ತಮಿಸಿದ ಮೇಲೆ 1 ಮುಹೂರ್ತ 48 ನಿಮಿಷ. ಈ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅನ್ನುವ ವಿಧಿ ತಿಳಿಸಿಕೊಡ್ತಾ ಇದ್ದಾರೆ. ಗಾಯತ್ರೀಂ ಶಿರಸಾ ಸಾರ್ಧಂ ಜಪೇದ್ಯಾಹೃತಿ ಪೂರ್ವಿಕಾಂ ಪ್ರಾಣವೇ ಸಂಯುಕ್ತಾಂ ತ್ರಿರಯಂ ಪ್ರಾಣ ಸಂಯಮ. ಈ ಪ್ರಾಣಾಯಾಮ ಮಾಡುವಾಗ ದಶಗಾಯತ್ರಿ ಜಪ ಮಾಡಬೇಕು ಅಂತಿದೆ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸಾವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂ ಭುವ ಸ್ವರೋಂ ಅಂತ ಓಂ ಅಂತ ನಿಲ್ಲಿಸಿದರೆ 10 ಗಾಯತ್ರಿ, ಅದು ದಶಗಾಯತ್ರಿ ಅಂತ ಆಗ್ತದೆ. ಆ ಗಾಯತ್ರಿಯನ್ನು ಜಪ ಮಾಡುತ್ತಾ 3 ಬಾರಿ. ಪ್ರಾಣಾಯಾಮ ಮಾಡುವ ಬಗೆ ಹೇಗೆ? ಬಲ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಬಿಟ್ಟು ಎಡ ಹೊಳ್ಳೆಯಿಂದ ಗಾಳಿಯನ್ನು ಸ್ವೀಕಾರ ಮಾಡಿ
ಕುಂಭಕ ಮಾಡಿ ನಿಲ್ಲಿಸಿಕೊಂಡು ಈ ದಶಗಾಯತ್ರಿಯನ್ನು 3 ಬಾರಿ ಜಪ ಮಾಡುವಂಥದ್ದು ಪ್ರಾಣಾಯಾಮ. ಮೂಗು ಮುಟ್ಟಿಕೊಡುತ್ತೇವೆ, ಪ್ರಾಣಾಯಾಮ ಅಲ್ಲ. ಪ್ರಾಣಾಯಾಮ ಗಾಳಿಯನ್ನು ಮೊದಲಿಗೆ ಬಲ ಮೂಗಿನಿಂದ ಹೊರಹಾಕಿ ಎಡಮೂಗಿನಿಂದ ಸ್ವೀಕಾರ ಮಾಡಿ, ಸ್ವಾಮಿ ಶೀತವಾಗಿದೆ, ಮೂಗು ಕಟ್ಟಿದೆ, ಏನು ಮಾಡಬೇಕು? ಹೊರ ಹಾಕಲಿಕ್ಕೆ ಹೋದರೆ ಶೀತ ಹೊರ ಬರ್ತದೆ. ಇಲ್ಲ, ವಿಧಿ ಇರುವಂಥದ್ದು. ಅನಾರೋಗ್ಯ ಮೊದಲಾದಾಗ ಅದಕ್ಕೆಲ್ಲ ಇಲ್ಲ ಹೀಗೆ ಮಾಡಿ ಅಂತ ಹೇಳಬಹುದು. ಆದರೆ ವಿಧಿ ಇರುವಂಥದ್ದು, ಬಲಮೂಗಿನಿಂದ ಗಾಳಿಯನ್ನು ಹೊರಹಾಕಿ, ಅದು ಒಂದು ಹೊರ ಹಾಕಿದರೆ 2 ಕಾಲ ಹೊರ ಹಾಕಿದ ಸಮಯಕ್ಕಿಂತ 2 ಪಟ್ಟು ಗಾಳಿಯನ್ನು ಒಳಗೆ ಸ್ವೀಕಾರ ಮಾಡಿ 4 ಪಟ್ಟು ಅದನ್ನು ತುಂಬಿ ಒಳಗೆ ನಿಲ್ಲಿಸಿಕೊಳ್ಳಬೇಕು ವಾಯುವನ್ನು. ಇದು ಪ್ರಾಣಾಯಾಮ ಮಾಡುವ ಬಗೆ. ಈ ರೀತಿಯಾಗಿ ದಶಗಾಯತ್ರಿಯನ್ನು ಜಪ ಮಾಡಬೇಕು ಅಂತ. ಮತ್ತು ನವಪ್ರಾಣಯುಕ್ತೇನ ಆಪೋಹಿಷ್ಟ್ಯ ತ್ವಚೇನತು ಸಂವತ್ಸರ ಕಥಂ ಪಾಪಂ ಮಾರ್ಜನಾಂತೆ ವಿನಶ್ಯತಿ. ಆಪೋಹಿಷ್ಟ ಅಂತ ನಾವು ಸಂಕಲ್ಪ ಮಾಡಿದ ಮೇಲೆ ಆಪೋಹಿಷ್ಟ ಮಾಯೋಭುವ ಅಂತ ಹೇಳಿ ಪ್ರೋಕ್ಷಣೆ ಮಾಡಿಕೊಳ್ಳಲಿಕ್ಕಿದೆ. ಈ ಮಾಡಿಕೊಳ್ಳುವ ಕ್ರಮ ತಲೆ, ಶಿರಸ್ಸು, ಪಾದ, ತಲೆ, ಮಧ್ಯ ಮುಖ, ಪಾದ ಅಂತೆಲ್ಲ ಒಂದೊಂದು ಕ್ರಮ ಹೇಳಿದ್ದಾರೆ. ಜಾಸ್ತಿ ಏನು ಬೇಡ ಅಲ್ಲ, ಪುಸ್ತಕದಲ್ಲಿ ಇದೆ. ಬೇಕು ಅಂತಾದರೆ ಓದಿ ಅರ್ಥ ಆಗಿದ್ರೆ ಬೇಕಾದ್ರೆ ಕೇಳಿ ಹೇಳುವ. ಈ ವಿಚಾರ ಪ್ರೋಕ್ಷಣೆ ಮಾಡುವುದು, ನಾವು ಆಪೋ ಇಷ್ಟ ಅಂತ ಹೇಳಿ ಸುಮ್ಮನೆ ಪ್ರೋಕ್ಷಣೆ ಮಾಡಿಕೊಳ್ತೇವೆ. ಈ ರೀತಿಯಾಗಿ ಕ್ರಮ ಪ್ರಕಾರವಾಗಿ ಪ್ರೋಕ್ಷಣೆ ಮಾಡಿಕೊಂಡರೆ 1 ಸಂವತ್ಸರದಲ್ಲಿ ಮಾಡಿರೋ ಪಾಪಗಳ ಪರಿಹಾರ ಆಗ್ತದೆ. ಸಂವತ್ಸರ ಕೃತಂ ಪಾಪಂ ಮಾರ್ಜನಾಂತೆ ನಶ್ಯತಿ. ಮಾರ್ಜನ ಮಾಡಿಕೊಳ್ಳುವುದರಿಂದ ಅದು ನಾಶವಾಗ್ತದೆ ಅಂತ ಹೇಳುತ್ತಾ, ಕರಾಭ್ಯಾಂ ತೋಯಮಾದಾಯ ಗಾಯತ್ರ್ಯ ಚಾಭಿಮಂತ್ರಿತಂ ಆದಿತ್ಯಾಗ್ಮುಖತಿಷ್ಠಂ ದಿಕ್ಷಿಪೆ ಸಂಧ್ಯಯೋದ್ವಯೋ. 2 ಸಂಧಿಯಲ್ಲೂ ಕೂಡ ಅರ್ಘ್ಯ ಕೊಡುವಾಗ ಗಾಯತ್ರಿ ಮಂತ್ರದಿಂದ ನಿಂತು ಅರ್ಘ್ಯವನ್ನು ಕೊಡಬೇಕು. ನಿನ್ನೆ ಹೇಳಿದಂತೆ ಬೊಗಸೆ ಮಾಡಿಕೊಂಡು ಅಂಗುಷ್ಟವನ್ನು ತಾಗಿಸದೆ, ಅಂಗುಷ್ಟವನ್ನು ತಾಗಿಸಿದರೆ ಅದು ಅಂಗುಷ್ಟವರ್ಜಿತೋ ಯೋನಿ ರಾಕ್ಷಸಿ ಮುದ್ರಿಕಾ ಭವೇತ್. ಯಾರು ಅಂಗುಷ್ಟವನ್ನು ಸೇರಿಸಿಕೊಂಡೇ ಮುದ್ರೆ ಮಾಡ್ತಾರೋ ಇದು ರಾಕ್ಷಸಿ ಮುದ್ರೆ ಆಗ್ತದೆ. ಹಾಗಾಗಿ ರಾಕ್ಷಸಿ ಮುದ್ರಿಕಾರ್ಘ್ಯಂ ತತ್ತೋಯಂ ರುಧಿರಂ ಭವೇತ್, ಅದು ರಕ್ತ ಸಮಾನವಾಗ್ತದೆ. ಅಂಗುಷ್ಟವನ್ನು ತಾಗಿಸಿಕೊಂಡು ಅರ್ಘ್ಯ ಕೊಡುವಂಥದ್ದೇನಿದೆ ಅದು ರಾಕ್ಷಸಿ ಮುದ್ರೆ. ಒಂದೊಮ್ಮೆ ಆ ರೀತಿಯಾಗಿ ಏನಾದರೂ ನಾವು ಕೊಟ್ಟರೆ ಈ ರೀತಿ ಆಗ್ತದೆ ಎಂಬುದಾಗಿ, ಅದು ರಕ್ತವಾಗ್ತದೆ ಎಂಬುದಾಗಿ. ಹಾಗಾಗಿ ಏತ ಆಪೋ ವಜ್ರೋ ಭೂತ್ವಾ ತಾನಿ ರಕ್ಷಾಂಸಿ ಮಂದೇಹುರಾಣಿ ದ್ವೀಪೆ ಪ್ರಕ್ಷಿಪಂತಿ. ಯಜುರ್ವೇದದಲ್ಲಿರುವಂಥ ಯಾರು ಸೂರ್ಯೋದಯದ ಪೂರ್ವದಲ್ಲಿ, ಸೂರ್ಯ ಅಸ್ತ ಆಗುವ ಪೂರ್ವದಲ್ಲಿ ಈ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಅರ್ಘ್ಯವನ್ನು ಕೊಡುತ್ತಾರೋ ಅದು ಈ ಸೂರ್ಯನ ಜೊತೆಗೆ ಯುದ್ಧ ಮಾಡುವ ಮಂದೇಹ ನಾಮಕ ಅಸುರರಿರ್ತಾರಂತೆ. ಅವರ ವರವಲ್ಲದಿಂದ ನಿತ್ಯವೂ ಹುಟ್ಟಿ ಬರ್ತಾರವರು. ಸೂರ್ಯನ ಈ ಕಾರ್ಯದ ಉದಯ ಅಸ್ತಮಾನಗಳಿಗೆ ವಿಘ್ನವನ್ನು ಮಾಡ್ತಾರೆ. ಅವರ ನಾಶವಾಗ್ತದೆ ಕರ್ತವ್ಯ. ಹಾಗಾಗಿ ಬ್ರಾಹ್ಮಣನ ಕರ್ತವ್ಯ, ನಾವೆಲ್ಲ ಸೂರ್ಯನ ಆಶ್ರಯಿಸಿಕೊಂಡಿರುವವರು. ಹಾಗಾಗಿ ಆ ಸೂರ್ಯನ ಕರ್ಮ ಮಾಡಲಿಕ್ಕೆ ತಡೆ ಮಾಡುವಂತಹ ಈ ಮಂದೇಹ ನಾಮಕ ಅಸುರರ ನಾಶಕ್ಕಾಗಿ ಅರ್ಘ್ಯವನ್ನು ಸಕಾಲದಲ್ಲಿ ಕೊಡಬೇಕು ಅಂತ ವಿಧಿ ಇದೆ. ಹೀಗೆ ಅರ್ಘ್ಯವನ್ನು ಕೊಟ್ಟ ಮೇಲೆ ತತಃಪ್ರದಕ್ಷಿಣಂ ಕೃತ್ವ ಜಲಂ ಸೃಷ್ಟ ವಿಶುದ್ಧತಿ. ಅರ್ಘ್ಯ ಕೊಟ್ವಿ, ಏನಾಯಿತು? ಅಸುರರನ್ನು ಕೊಂದಾಯಿತು. ಕೊಂದ ಮೇಲೆ ಆ ಪಾಪ ಪರಿಹಾರಕ್ಕಾಗಿ ನೀರನ್ನು ಹಿಡಿದುಕೊಂಡು ಪ್ರದಕ್ಷಿಣೆ ಬಂದು ಬಿಡುವಂಥದ್ದು. ಹಾಗಾಗಿ ತತಃಪ್ರದಕ್ಷಿಣಂ ಕೃತ್ವ ಜಲಂ ಸ್ಪೃಷ್ಟ, ಮತ್ತು ನೀರನ್ನು ಮುಟ್ಟುವುದರಿಂದ ಈ ಕೊಂದ ಪಾಪ ಪರಿಹಾರ ಆಗ್ತದೆ ಎಂಬುವ ಸಂಗ್ರಹವನ್ನು ಉತ್ತಮಂ ಮಾನಸಾಜಾಪ್ಯ ಉಪಾಂಶ ಮಧ್ಯಮಂ ಸ್ಮೃತಂ ಅಧಮಂ ವಾಚಿಕಂ ಪ್ರಾಹು ಸರ್ವಮಂತ್ರೈಷು ವೈ ದ್ವಿಜಾಹ. ಮಂತ್ರ ಜಪ ಮಾಡುವಾಗ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಜಪ ಮಾಡಬೇಕು. ಇದು ಉತ್ತಮವಾದದ್ದು. ಮಧ್ಯಮ ಯಾವುದು? ತುಟಿ ಅಲುಗಾಡಿಸುವಂಥದ್ದು. ತುಟಿ ಅಲುಗಾಡ್ತಾ ಇದೆ, ಬಾಯಿ ಬಿಟ್ಟು ಹೇಳಿದರೆ ಅಧಮ. ತುಟಿ ಅಲುಗಾಡ್ತಾ ಇದೆ ಜಪ ಮಾಡುವಂಥದ್ದು, ತುಟಿ ಅಲುಗಾಡ್ತಾ ಇದೆ, ಇದು ಮಧ್ಯಮ. ಆದರೆ ಮನಸ್ಸಿನಲ್ಲಿಯೇ ಜಪವನ್ನು ಧ್ಯಾನಿಸಿ ಮಾಡುವಂಥದ್ದು ಇದು ಉತ್ತಮ ಎಂಬುವಂಥದ್ದು ಶಾಸ್ತ್ರದ ಮಾತುಗಳು. ಒಂದೊಮ್ಮೆ ಕಣ್ಣು ಮುಚ್ಚಿ ಜಪ ಶುರು ಮಾಡಿದರೆ ನಿದ್ರೆ ಯಾವ ಬರ್ತದೋ ಗೊತ್ತಿಲ್ಲ. ಹಾಗಾಗಿ ತುಟಿಯನ್ನು
ಅಲ್ಪ ಪ್ರಮಾಣದಲ್ಲಿ ಅಲುಗಾಡಿಸುತ್ತಾ ಹೇಳಿದರೂ ಸಂತೋಷ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಜಪ ಮಾಡುವಾಗ ನಾವು ಹೇಳುವ ಮಂತ್ರ ಹೊರಗೆ ಕೇಳಬಾರದು. ಇಲ್ಲ ಜಪ ಮಾಡಿ ಹಿಡ್ಕೊಂಡಿರ್ತೇವೆ, ಅದು ಎಲ್ಲಿಂದ ಎಲ್ಲಿ ಜಂಪ್ ಆಗ್ತದೋ ಗೊತ್ತಿಲ್ಲ, ಆಗ್ತದೆ. ಹಾಗಾಗಿ ಅಲ್ಲ, ನಮಗೆ ವಿಧಿ ತಿಳಿದಿರಬೇಕು. ಜಪ ಮಾಡುವಾಗ ಬಾಯಿ ಬಿಟ್ಟು ಹೇಳದೆ ಮಂತ್ರ ಜಪಿಸುವಂಥದ್ದು ಇದೆಲ್ಲ ಕರ್ತವ್ಯ ಅಂತ. ಮತ್ತು ಇದು ಲೋಕದಲ್ಲಿ ನಾವು ಕಾಣದೇ ಇರುವಂಥ ಕ್ರಮ ಇದು. ಶಾಸ್ತ್ರ ಸ್ಪಷ್ಟವಾಗಿ ತಿಳಿಸ್ತದೆ. ವಸ್ತ್ರೇಣ ಆಚಾರ್ಯತು ಕರಂ ದಕ್ಷಿಣಂ ಯಸ್ ಸದಾ ಜಪೇತ್ ತಸ್ಯ ತತ್ ಸಫಲಂ ಜಪ್ಯಂ ತದ್ದೀನಂ ಅಫಲಂ ಸ್ಮೃತಂ. ಜಪ ಮಾಡುವಾಗ ಜಪ ನಮ್ಮ ಕೈ ಸಂಖ್ಯೆ ಮಾಡುವಂಥದ್ದು ಕಾಣಬಾರದು. ಹಾಗಾಗಿ ಮುಚ್ಚಿಕೊಂಡೇ ಮಾಡಬೇಕು ಅಂತ ವಿಧಿ ಇದೆ. ಬಟ್ಟೆ ನಾವು ಇಸ್ಕಾನ್ ಅವರು ನೋಡ್ತೇವೆ, ಒಂದು ಚೀಲದಲ್ಲಿ ಮಣಿಯನ್ನು ಜಪ ಮಾಡುವಂಥದ್ದು ಕಾಣಬಾರದು. ಏನು ಅಂದರೆ ಗುರುಗಳಿಗೂ ಕೂಡ ಕಾಣಬಾರದು ಅಂತ ಹೇಳುವ ಮಾತುಗಳಿದೆ. ಹಾಗಾಗಿ ಇರುವಂಥದ್ದು ವಿಶೇಷವಾಗಿ ಜಪ ಮಾಡುವಾಗ ಕಾಣದಂತೆ ವಸ್ತ್ರವನ್ನು ಮುಚ್ಚಿಕೊಂಡು ಜಪ ಮಾಡಬೇಕು ಅಂತ ಎಲ್ಲ ಇದೆ.